ನಮಗೆ ಸಿಕ್ಕಿದ್ದು Emotional ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಟೈಮು ಸಂಡೇ. ಸೊ ಇವತ್ತು ಮದರ್ಸ್ ಡೇ ಕೂಡ ಹೌದು. ಸೊ ಎಲ್ಲರಿಗೂ ಮದರ್ಸ್ ಡೇಯ ಶುಭಾಶಯಗಳನ್ನ ತಿಳಿಸ್ತಾ, ಸೊ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ಲಾಗ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಫ್ರಾಂಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್, ನಮ್ಮ ಬ್ರದರ್ ಜೊತೆಗೆ. ಸೊ ಏನೆಲ್ಲ ಹೇಗೆ ಏನು ಅಂತೇಳಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇವತ್ತಿನ ಫ್ರಾಂಕ್ ವಿಡಿಯೋ ಹೇಗಿರುತ್ತೆ ಅಂತೇಳಿ ನನ್ನೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮದರ್ಸ್ ಡೇ ದಿನನೇ ಸೀರಿಯಸ್ ಆಗಿ ಹೇಳ್ತಾನದು ವಿಶ್ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ಡೇ ಮದರ್ಸ್ ಡೇ. ನೋಡಿ ದಿನನೇ ಅವ್ನು ಸಿಕ್ಕಿದಲ್ಲಮ್ಮ, ಮುಂದಿನ ದಿನ ನಿನಗೊಂದು ಸತ್ಯ ಗೊತ್ತಾಗುತ್ತೆ. ನಿಂಗೆ ಇವತ್ತು ಒಂದು ಸತ್ಯ ಗೊತ್ತಾಗುತ್ತೆ. ನಿನಗೋಸ್ಕರ ಒಂದು ಜಾಮೂನ್ ಮಾಡ್ತೀನಿ ಇವತ್ತು ಅರುಣ. ನಿನಗೆ ಇವತ್ತು ನಿಜಾಂಶ ಏನು ಅಂತ ನಾನು ಹೇಳ್ತೀನಿ ಇವತ್ತು. ಸೀರಿಯಸ್ ಆಗಿ ನೀನ್ ಇವತ್ತು ನಮ್ಮನ್ನೆಲ್ರು ಬಿಟ್ಕೊಟ್ಟು ಸೀರಿಯಸ್ ಆಗಮ್ಮ. ಅವ್ನು ಬೇಜಾರ ಆದ್ರೂ ಪರವಾಗಿಲ್ಲ, ಇವತ್ತು ಬರ್ತಾರೆ ತಾನೆ. ನೀನು ಇದು ಆಕ್ಚುಲಿ ಚೆನ್ನಾಗಿರೋದು. ನೀನು ಸಿಕ್ಕಿದೆ ಇವತ್ತು ಕಾಣೋ ನಮಗೆ, ನಿಜ ಹೇಳ್ಬೇಕು ಅಂದ್ರೆ. ಬರ್ತಿದಾರೆ ನೀನ್ ಚಿಕ್ಕಮ್ಮನ ಹೋಟೆಲ್ ಉಟ್ಕೊಂಡೆ ಅನ್ಕೊಂಡ? ಇಲ್ಲ, ನೀನ್ ಚಿಕ್ಕಮ್ಮನ ಹೋಟೆಲ್ ಉಟ್ಕೊಂಡಿದ್ದೆ ಅನ್ಕೊಂಡಿದ್ದಾನೆ ಇಷ್ಟು ದಿನ. ಇವತ್ತು ಆಸ್ಪತ್ರೆಯಲ್ಲಿ ಕೊಂಡ್ಕೊ ಬಂದಿರೋದು ಅವನ್ನ. Emotional damage. ಟವಲ್ ತೆಗಿಯೋಣ. ನಿನಗೆ ಅಷ್ಟು ಡೌಟ್ ಇದ್ರೆ ಸುದೀಪನ ಹೇಳಿದ್ರೆ ನಂಬ್ತೀಯಾ? ಇವತ್ತು ಮದರ್ಸ್ ಡೇ ಅಲ್ವೇನಪ್ಪ? ಇವತ್ತೇ ನೀ ನಮಗೆ ಸಿಕ್ಕಿದ್ದು. ಇವತ್ತೇ ಸಿಕ್ಕಿದ್ದು ನೀನು. ಅದೇನು ವಿಷಯ, ನೀನು ಹುಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅವನಿಗೆ ಸತ್ಯ ಹೇಳ್ಬೇಕು. ಮದರ್ಸ್ ಡೇ ನೀನ್ ಬಾಯ್ ಮುಚ್ಚ. ನಿಜ ಗೊತ್ತಾದ್ರೆ ವಿಷಯ ಗೊತ್ತಾಗ್ಲೇಬೇಕು. ಹಿಂಗೆಲ್ಲ ಮುಚ್ಚಿಟ್ರೆ ಆಗಲ್ಲ. ತಡಿ ಫಸ್ಟ್, ತಡಿ ಫಸ್ಟ್ ನಂದು ಅರಣ್ಣ. ಇವತ್ ನೀನು ಯಾ ಕಡೆ ಎದ್ ಬಂದೆ? ಫಸ್ಟ್ ಹೇಳಪ್ಪ, ಯಾಕೆ ಎದ್ ಬಂದೆ? ನನ್ ವಿಡಿಯೋ ಮಾಡ್ಕೊಂತಿದ್ದೀನಿ, ಹೇಳು. ನೀನ್ ಯಾ ಕಡೆ ಎದ್ ಬಂದೆ? ರೈಟ್ ಕಡೆ, ಬಲ್ಗಡೆ. ಅವನಿಗೆ ಏನಕ್ ಬೇಜಾರಾಗುತ್ತೆ? ಇವತ್ತೇ ಕರ್ಕೊಂಡು ಹೋಗ್ತಿದ್ದೆ. ಇವತ್ ಮದರ್ಸ್ ಡೇ. ನಾವ್ ಇಬ್ರು ಅವಾಗ ಅಕ್ಕರಾದ್ರೂ ತಾಯಿಗಳ ತರ, ನಾವು ಮದರ್ಸ್ ಡೇ ತರ ಅವನಿಗೆ. ನೋಡಿಲ್ಲ ಅಮ್ಮ ಎಕ್ಸಿತ್ತು. ಇಲ್ಲ ಕಣೋ, ನಾವ್ ಹಾಸ್ಪಿಟ್ಲಿಗೆ ನಿಮ್ಮ ಅಪ್ಪ ಕರ್ಕೊಂಡೋಯ್ತಾ. ನೀನು ಬೆಳಕಿಗೆ ಬಾ, ಸ್ವಲ್ಪ ಬೆಳ್ಳಿಗೆ ಚೆನ್ನಾಗ್ ಕಾಣ್ತೀಯ. ಬೆಳಗಿಲ್ಲ, ಕಪ್ಪಗಿದೀಯ. ನೀನ್ ಕೆಳಗ್ ಕುತ್ಕೊಳಪ್ಪ. ನೀನು ಕುತ್ಕ. ಹೇಳ್ತೀನಿ ಆಶಾ. ಅಮ್ಮ ನೀನ್ ಹೇಳಮ್ಮ, ಅವನು ಎಲ್ಲಿ ಸಿಕ್ತ? ಇವತ್ ನಿಜ ಬಂದ್ಬಿಡ್ಬೇಕು ಆಚೆ. ಡಿಲೀಟ್ ಮಾಡ್ತೀನಿ, ಹೇಳು. ಅದನ್ನೇನು ನಾನು ಅಪ್ಲೋಡ್ ಕೊಡಲ್ಲ, ಹೇಳು. ನಾನು ಡಿಲೀಟ್ ಮಾಡ್ತೇನೆ. ಹೇಳು. ನಾನ್ ಹೇಳ್ಬೇಕು ಆಕ್ಚುಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಮತ್ತೆ ಬರ್ಲಿ ಅದು. ನಾನು ತುಂಬಾ ದಿವಸದಿಂದ ಬೇಡ ಅರುಣಂಗ್ ಹೇಳೋದು ಅನ್ಕೊಂಡಿದ್ದೆ. ಅಮ್ಮನೂ ಅಷ್ಟೇ. ಅಮ್ಮ ನೋವಾಗುತ್ತೆ ಅವ್ರ ಮನ್ಸಿಗೆ. ಹೇಳ್ಬೇಡ್ರಿ ಕಣ್ರಿ, ಹೇಳ್ಬೇಡ್ರಿ. ಕೇಳಿದ್ಕೆ ಏನ್ ಗೊತ್ತೇನಾರಣ, ನೀನ್ ಫಸ್ಟ್ ಸಿಕ್ಕಿದ್ದು ಹಾಸ್ಪಿಟ್ಲಲ್ಲಿ. ಆಮೇಲೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಯಾರೋ ಬಿಟ್ಟೋಗಿದ್ರಂತೆ. ಅಲ್ಲಿ ಗಣಪತಿ ಅಂತೀನಿ, ಅಲ್ಲಿ ದೇವಸ್ಥಾನ ಇದೆಯಲ್ಲ, ಚೌಡಮ್ಮನ ದೇವಸ್ಥಾನ ಐತಲ್ಲ, ಅಲ್ಲಿ ಬಿಟ್ಟೋಗಿದ್ದಾರೆ. ಚಿಕ್ಕಮ್ಮ ಏನಕ್ಕೆ ಹೋಗಿದ್ರಂತೆ.
ಚೌಡಮ್ಮ ದೇವಸ್ಥಾನ ತುಂಬಾ ವರ್ಷಗಟ್ಲೆಯಿಂದ ಇದೆ. ಬಿಟ್ಟೋಗಿದ್ರಂತೆ, ನೀನ್ ಮುದ್ದಾಗಿದ್ಯಲ್ಲ ಹಂಗ ಎತ್ಕೊಂಡ್ ಬಂದಿದ್ದಾರೆ. ಬಟ್ ನೀನ್ ಮುಟ್ಟಿದ್ ಯಾವದಂತ ಗೊತ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಟ್ ನೀನ್ ಸಿಕ್ಕಿರೋ ದಿನನೇ ಬರ್ಡೇ ದಿನ, ಇವತ್ತು ಮದರ್ಸ್ ಡೇ ದಿನನೇ ನೀನ್ ಸಿಕ್ಕಿದ್ದು. ಓಕೆ ನೀನ್ ನಂಬ್ತಾ ಇಲ್ವೇನಪ್ಪ? ಮಾಡ್ತೀನಿ ಹೇಳು, ನೀನ್ ನಂಬ್ತಿಲ್ವಾ? ನಾನು ನಂಬ್ತಿದ್ದೀನಿ ಹೇಳು. ಸುದೀಪ್ ಅಣ್ಣನ್ ಕೇಳ್ಬೇಕು. ಸುದೀಪ ಅಪ್ಪನ್ ಹೇಳ, ಅವನಿಗೆ ಬೇಜಾರು ಕಣ. ಅಪ್ಪ ಅರುಣ ಎಲ್ ಸಿಕ್ಕಿದ್ನಪ್ಪ? ಹಾಸ್ಪಿಟ್ಲಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನೋಡ್ದಾ ಬೇಗ ನಿಜನಲ್ಲಿ ಇಲ್ಲಿ ಇದೀನಲ್ಲ ಅಂತ ಖುಷಿ ಪಡ್ತಾನೆ. ನೋವಾಯ್ತು ನಂಬ್ತಾನ ಅವನು. ನೀನ್ ಮಾತ್ ನಂಬೋ ಚಾನ್ಸಸ್ ತುಂಬಾ ಐತೆ. ನಿಜವಾದಪ್ಪ ಅಮ್ಮ ಸೀರಿಯಸ್. ನಾವು ಹಾಸ್ಪಿಟ್ಲಿಗೆ ಅವಾಗ ನೋಡ್ತಾ ಇದ್ವಾ, ನಮ್ ಪಕ್ಕನೆ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು. ಅದಕ್ಕೆ ಆಮೇಲೆ ನೀನು ಯಾರೋ ಬಿಟ್ಟು ಹೋಗ್ಬಿಟ್ಟಿದ್ರು ಒಂದ್ ತೊಟ್ಲಲ್ಲಿ, ನೀನ್ ಒಬ್ನೇ ಇದ್ದೆ. ಅವಾಗ ಚಿಕ್ಕಪ್ಪ ನೋಡಿದ್ರ ಕಾಣಿಸ್ತಾ ಅಂತಿತ್ತು. ಚಿಕ್ಕಪ್ಪಂಗೆ ಬೇಜಾರ್ ಮಾಡಿಸ್ಬಾರ್ದು ಅಂತೇಳಿ ಆ ತೊಟ್ಲಲ್ಲಿ ಯಾರಿಲ್ಲ ಅಂದ್ರು. ಪಕ್ಕದ ತೊಟ್ಲು ನಿನ್ನನ್ ತೋರಿಸಿ ಕಾಣಿಸ್ತಾ ಅಲ್ಲ, ಎತ್ಕೊಂಡ್ ನಡೀರಿ ಅಂತೇಳಿ ನಿನ್ನ ಎತ್ಕೊಂಬಂದ್ ಕೊಟ್ಟಿ. ಅಲ್ಲ ಕಣೆ ಮಂಗ, ನಿನಗೂ ಇನ್ಫಾರ್ಮೇಶನ್ ನೀಟಾಗಿ ಗೊತ್ತಿಲ್ಲ. ಅಲ್ಲಿ ಚೌಡಮ್ಮನ ದೇವಸ್ಥಾನ ಇತ್ತಲ್ಲ, ಅವ್ನಿಗೆ ಆಯಂದ ಅವಾಗ್ಲೇ ಚೌಡಮ್ಮನ ದೇವಸ್ಥಾನ ಅಲ್ಲಿ ಬಟ್ಟೆಲಿ ಮಡ್ಚಿಟ್ಟಿದ್ರಂತೆ. ಆಶಾ, ಅಲ್ಲಿ ಚೌಡಮ್ಮನ ದೇವಸ್ಥಾನ ಹತ್ರ ಬಟ್ಟೆಲಿ ಮಡ್ಚಿಟ್ಟಿದ್ರಂತೆ, ಚಿಕ್ಕಪ್ಪ ಹೇಳಿದ್ದು. ಅದು ಮೂರ್ ಮಂಜ ಇದ್ನಲ್ಲ, ಅದೇ ಹೋಟ್ಲಲ್ಲ, ಹೋಟ್ಲ್ ಎದುರುಗಡೆ ದೇವಸ್ಥಾನ ಇತ್ತಲ್ಲ ಮಂಜ. ಮತ್ತೆ ಈ ತೊಟ್ಲಿಗೆ ತಂದಿಟ್ಟು ಚಿಕ್ಕಪ್ಪನ ಚಿಕ್ಕಮ್ಮನ್ ಗೊತ್ತಾಗ್ಬಾರ್ದು ಅಂತ. ಚಿಕ್ಕಮ್ಮನ್ಗೆ ಕಿರ್ನ ಹುಟ್ಟಿದ್ದ, ಅದಕ್ಕೆ ಇವ್ರನ್ನ ಅಲ್ಲಿ ಹಾಕಿ ಹೋಗಿದ್ರಂತೆ. ಇವ್ನ ಎತ್ಕೊಂಡೋಗು ಇರ್ಲಿ ಅಂತೇಳಿ ಕೊಟ್ ಕಳ್ಸಿರೋದು. ತಲೆ ಐತೆ ನಿಮಗೆ? ಏನೋ ನಿಜಾಂಶ ಗೊತ್ತಾಯ್ತು. ನೊಂದ್ಕೊಂಡೇನಾ? ನಾನು ಇದನ್ನೇನೋ ವಿಡಿಯೋ ಸುಮ್ನೆ ಇರ್ಲಿ, ನಿನ್ ಸತ್ಯಾಂಶ ಗೊತ್ತಾದಾಗ ನೀನ್ ಯಾವ ತರ ರಿಯಾಕ್ಟ್ ಮಾಡ್ತೀಯಾ ಅಂತೇಳಿ ವಿಡಿಯೋಸ್ ಮಾಡ್ತಿರೋದಷ್ಟೇ. ನೀನ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ನೀನ್ ಅವ್ರ ಜೊತೆಗೆ ಹೋಗ್ತಿದ್ಯಲ್ಲ. ಅವ್ರು ಬರ್ತಿದಾರ, ಅವ್ರು ಏನ್ ಮಾಡ್ತೀಯಾ? ಫೋಟೋ ಎಲ್ಲ ಇಲ್ಲ. ಅವರೇ ಬರ್ತಾರೆ ಡೈರೆಕ್ಟ್ ಆಗಿ. ನಮ್ಮ ಮಗುನ ನಾವೇನ್ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ಕನ್ಸಿಲ್ಲ ಕಣೋ, ಸೀರಿಯಸ್ ಆಗಿ. ಆಯ್ತು ಬಿಡಪ್ಪ, ಇವಾಗ ನಮ್ಮ ಮಾತ್ ನಂಬ್ತಾ ಇಲ್ಲ ನೀನು. ಫೀಲಿಂಗ್ ಮಾಡ್ಕೊಳ್ಳೋ ಅಕ್ಕ, ಅವಳು ತಪ್ಪ ಸೀರಿಯಸ್ ಆಗಿ ಅಮ್ಮ, ಸೀರಿಯಸ್. ಅವನಿಗೂ ಬೇಜಾರಾಗ್ತೈತ್ ನೋಡ್ ಪರ್ವೀತ್. ನಾಯಿಗೆ ನೋಡಿ ಹೆಂಗ್ ನಂಬಿಕೆ. ಇವತ್ತು ಒಂದು ನಿಜಾಂಶ ಗೊತ್ತಾಯ್ತಲ್ಲ, ಅವನಿಗೇನು ಬೇಜಾರು ಇಲ್ಲ. ಇಷ್ಟ ದಿನ ಸಾಕಿದಾರಲ್ಲ ನಮ್ಮ ಅಪ್ಪ ಅಮ್ಮ, ಅವನಿಗೆ ಖುಷಿ ಐತೆ ಕಣೆ. ಇವಾಗ ಒರಿಜಿನಲ್ ನಿಮ್ಮ ಅಪ್ಪ ಅಮ್ಮ ಬಂದ್ರೆ ನೀನ್ ಬಿಟ್ಟು ಹೋಗ್ತೀಯ, ಇಲ್ಲ ಇಲ್ಲೇ ಇರ್ತೀಯ? ಏನಕ್ಕೆ ಎತ್ತಿರೋದ್ ಯಾರು? ಅಪ್ಪ ಅಮ್ಮ, ರೂಪಮ್ಮ ಹೊಸರಪ್ಪ. ಅಲ್ಲ ಕೊಣ, ಸಿಕ್ಕಿರೋದು ಅಂತ ಹೇಳ್ತಾ ಇದೀನಿ, ಎತ್ತಿರೋದು ರೂಪಮ್ಮ. ಬರ್ಲಿ ಬಿಡಕ್, ಅವ್ರು ನೋಡೋಣ ಹೆಂಗಿದಾರ ಅದ್ ಮುಖ ನೋಡಿಲ್ಲ. ಮುಖ ನೋಡಿ ವಾಪಸ್ ಕಳಿಸ್ತೀನಿ. ಚಿಕನ್ ಕಳಿಸ್ತೀನಿ. ಚಿಕನ್ ತಿಂದು ಕಳಿಸ್ತೀನಿ. ಹಂಗೆ ಕಳಿಸ್ತೀನಿ ಅಂತಿದ್ದಾನೆ. ಅವ್ರು ಎಳ್ಕೊಂಡ್ ಹೋಗ್ತೀವಿ, ನನ್ ಮಗ ಅವನು, ನಮಗೆ ಇನ್ ಯಾರು ಇಲ್ಲ, ಅವನೊಬ್ನೇ ಇರೋದು ಅಂತ ಅಂತಿದ್ರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಕಿರಣ ಇದ್ದಾಗ ಕಿರಣ ಕಳ್ಸಪ್ಪ. ನನಗೆ ತುಂಬಾ ಬೇಜಾರ. ಕಿರಣ ಚಿಕ್ಕಪ್ಪರ ಮಗ, ಒರಿಜಿನಲ್ ಮಗ ಅವನು. ಸರಿ ಆಯ್ತು, ಬರ್ಲಿ ಬರ್ರಿ. ನೀನ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀಯ ಅವ್ರ ಶ್ರೀಮಂತಿಕೆ ನೋಡಿ. ಅವ್ರು ತುಂಬಾ ರಿಚ್ ಇದಾರೆ ಕಣ. ಅವ್ರಿಗೇನೋ ಸ್ವಲ್ಪ ತೊಂದ್ರೆ ಆಯ್ತು, ಫ್ಯಾಕ್ಟ್ರಿ ಏನೋ ಮುಳುಗೋಯ್ತು ಅಂತೇಳಿ ನಿನ್ನ ಬಿಸಾಕ್ ಹೋಗಿದ್ರು ಇವ್ ಕಣ. ಹಂಗಾಗಿ ನಿನ್ನ ಬಿಟ್ಟು ಹೋಗಿದ್ದ ಅಷ್ಟೇ. ಅಪ್ಪ ಏನ್ ಮಾಡೋಣಪ್ಪ, ಏನ್ ಮಾಡೋಣ? ಇನ್ ಸೀರಿಯಸ್ ಆಗಿ ತಗೊಂತಾನೆ ಇಲ್ಲ. ಪರ್ವೀತ್ ನಿನಗೆ ಎಲ್ಲಿ ಸಿಕ್ತಾ? ಒಳಗೆ ಪರ್ವೀತು ನನ್ನ ಹೊಟ್ಟೆ ಬಿಟ್ಟಿರೋದು. ಅಮ್ಮ ನೋಡಿ. ಅಯ್ಯೋ ಇವನಿಗೇನು
ನಿನಗೇನು ಅನ್ನಿಸ್ತಾನೆ ಇಲ್ಲ. ಏ, ಅಳ ಒಂಚೂರು, ಏ, ಅಳ ಒಂಚೂರು. ಅಳ. ಅಳ. ಅರುಣ ಅಷ್ಟ ಸೀರಿಯಸ್ ಆಗಿ ನಾನು ಜಾಮೂನ್ ಮಾಡ್ತೀನಿ. ಜಾಮೂನ್ ಮಾಡು. ಜಾಮೂನ್ ತಿಂದ ಅಳ್ತೀಯನಾ? ಹೆಂಗ್ ಅಳ್ತೀಯ ತೋರ್ಸು, ಹೆಂಗ್ ಅಳ್ತೀಯ ತೋರ್ಸು. ಇವಾಗ ಅಳಕ್ ಬರಲ್ಲಪ್ಪ. ಜಾಮೂನ್ ನೋಡಿ ನಿಂಗೆ ಅಳು ಬರುತ್ತೆ. ಹುಳ ಪಳ ಬಿದ್ದಿರುತ್ತಲ್ಲ ಕಣ್ಣಿಗೆ ಜಾಮೂನ್ ತಿನ್ನುವಾಗ್ಲೂ ಹುಳ ಬೀಳುತ್ತೆ. ಬಿಡಿಸ್ಕೊತೀವಿ ನಾವು. ಏ ಹಿಂಗೆ ನಾನ್ ಮಂಡಕ್ಕಿ ನೀನ್ ಹೇಳ ಫಸ್ಟ್ ಅವ್ನ್ ನಂಬ್ತಾ ಇಲ್ಲ. ಸೀರಿಯಸ್ ಆಗಿ ಹೇಳ್ತಿದೀವಿ. ಇವತ್ ಬರ್ತಾರಲ್ಲ ಅವ್ರ ಅಪ್ಪ ಅಮ್ಮ ಗೊತ್ತಾಗುತ್ತೆ. ಅವನು ಅದೇ ಕಿರಣ ಅವನು ಬಿಡು, ಅವ್ನ ಆಟ ಆಡಕ್ ತಗೊಂಡೋಗಿದ್ಲು ಅಂಜಾಕ, ಹಂಗಾಗಿ ಸಿಕ್ಕಿದ್ದಾಯ್ತು. ಬಟ್ ನೀನ್ ಸಿಕ್ಕಿರ ಅನ್ಕೊಂಡು